ನಮಸ್ಕಾರ ಕರ್ನಾಟಕ. ಸಿನಿಮಾ ಜಗತ್ತಿನಲ್ಲಿ ನಟ ನಟಿಯರು ಮದುವೆ ಆಗುವಂಥದ್ದು ಸಹಜ ಪ್ರವೃತ್ತಿ. ಹಾಗೂ ಈಗಾಗಲೇ ಹಲವಾರು ಪ್ರೇಮಿಗಳು ತಮ್ಮ ತಮ್ಮ ನಟನೆಯ ಜೊತೆಗೆ ವಿವಾಹವನ್ನು ಮಾಡಿಕೊಂಡಿದ್ದು ಕೂಡ ನೋಡಿದಿರಿ ನೀವೆಲ್ಲ. ಈಗಾಗಲೇ ರಾಧಿಕಾ ಪಂಡಿತ್ ಅವರು ಮತ್ತು ಯಶ್ ಅವರು ಕೂಡ ಇಬ್ಬರು ಕೂಡ ನಟ ನಟಿಯರೇ. ಅವರಿಬ್ಬರಲ್ಲಿ ಪ್ರೇಮಾಂಕುರವಾಗಿ ಅವರು ಕೂಡ ಮದುವೆ ಮಾಡಿಕೊಂಡ್ರು. ಇಂದೊಮ್ಮೆ ರಕ್ಷಿತಾ ಮತ್ತು ಜೋಗಿ ಪ್ರೇಮ್ ಅವರು ಕೂಡ ಮದುವೆಯಾಗಿದ್ದರು. ಅದೇ ರೀತಿಗೆ ಹಲವಾರು ಪ್ರಕರಣಗಳನ್ನು ಕೂಡ ನಾವು ನೋಡ್ಬೋದು ಕನ್ನಡ ಇಂಡಸ್ಟ್ರಿ ಒಳಗೆ. ಅದರಂಗೆ ಈಗ ಹೊಸ ಸುದ್ದಿ ಏನಪ್ಪ ಅಂತಂದ್ರೆ, ಈಗ ರಕ್ಷಿತ್ ಶೆಟ್ಟಿ ಮತ್ತು ವಸಂತ ರುಕ್ಮಿಣಿ ಕಾಂತಾರ ಸಿನಿಮಾದ ಹೀರೋಯಿನ್ ಅಥವಾ ಸಪ್ತ ಸಾಗರದ ಆಚೆಯಲ್ಲೋ ಎನ್ನುವಂಥ ಒಂದು ಸಿನಿಮಾ ಮಾಡಿದರು. ಇಬ್ಬರೂ ಸೇರಿ ಅದ್ಭುತವಾಗಿರುವಂಥ ಕಾಂಬಿನೇಷನು. ಅವರನ್ನು ವಸಂತ ರುಕ್ಮಿಣಿ ಅವರನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಗೆ ನಮಗೂ ಕೂಡ ಕ್ರಶ್ ಆಗುತ್ತೆ ಅನ್ನುವಂಥದ್ದು. ಸೊ ಅದೊಂದು ಪ್ರೇಮ ಕಥೆಯನ್ನು ಭಾಳಷ್ಟು ಅದ್ಭುತವಾಗಿ ಹೆಣೆದಿದ್ರು. ಅದನ್ನು ಸಪ್ತ ಸಾಗರದ ಆಚೆ ಸಿನಿಮಾ ನೋಡಿ ಭಾಳಷ್ಟು ದಿನಗಳ ಕಾಲ ನಾನು ಕೂಡ ಒಂದಷ್ಟು ನೆನಪುಗಳೊಂದಿಗೆ ತೇಲಿ ಹೋಗಿದ್ದೆ. ಆ ಪ್ರೀತಿ ಅನ್ನೋದೇ ಹಾಗೆ. ಅದು ಅವ್ರು ಏನೇ ಮಾಡಿದರೂ ಕೂಡ, ಅವ್ರು ಏನೇ ತಪ್ಪು ಮಾಡಿದರೂ ಕೂಡ, ನಮ್ಮನ್ನು ಬೇಡ ಅಂದರೂ ಕೂಡ, ನಮ್ಮನ್ನು ತಿರಸ್ಕಾರ ಮಾಡಿದರೂ ಕೂಡ ಅವರನ್ನೇ ಪದೇ ಪದೇ ಪುರಸ್ಕಾರ ಮಾಡುವಂಥದ್ದು ಮನಸ್ಸಿಗೆ ಒಂದು ಏನೋ ಒಂದು ಆಹ್ಲಾದಕರ ವಿಚಾರ. ಹಾಗೂ ಆ ಒಂದು ಪ್ರೀತಿಗೆ ಕೊಡುವಂತಹ ಬೆಲೆ, ನಾವು ನಮ್ಮವರು ಆಗಿರ್ತಕ್ಕಂಥವ್ರು ಎಷ್ಟೇ ನಮ್ಮನ್ನು ದೂರ ಮಾಡಿದ್ರೂ ಕೂಡ ಆ ಪ್ರೀತಿ ಯಾವತ್ತಿಗೂ ನಮ್ಮಿಂದ ಕಡಿಮೆ ಆಗಲ್ಲ. ನೆನಪುಗಳಿಂದ ಅವರು ಯಾವತ್ತಿಗೂ ಸಾಯಲ್ಲ, ಅದು ಬೇರೆ ಪ್ರಶ್ನೆ. ಸೊ ಅವ್ರನ್ನ ನೋಡ್ತಾ ಇದ್ರೇ ಆ ಒಂದು ಸಿನಿಮಾದಲ್ಲಿ ಅವಳು ಬೇರೆಯವ್ರನ್ನ ಮದುವೆ ಆಗಿರ್ತಾಳೆ. ಮುಂಚೆ ಸೈಡ್ ಎದಲ್ಲಿ ಇಬ್ಬರು ಲವ್ ಮಾಡ್ತಿರ್ತಾರೆ. ಯಾವುದೋ ಒಂದು ಕಾರಣಕ್ಕೋಸ್ಕರ, ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರೋ ಮಾಡಿರುವಂಥ ತಪ್ಪನ್ನು ರಕ್ಷಿತ್ ಶೆಟ್ಟಿ ಅವ್ರ ತಮ್ಮ ಮೇಲೆ ಹಾಕ್ಕೊಂಡು ಜೈಲಿಗೆ ಹೋಗ್ತಾರೆ. ಆ ಜೈಲಿಗೆ ಹೋಗಿರುವಂಥ ಜೈಲಿಂದ ಬರೋದ್ರೊಳಗೇ ಅವ್ರಿಗೆ ಮದುವೆ ಆಗಿರುತ್ತೆ. ಅಲ್ಲಿಂದ ಸೈಡ್ ಬಿ ಸ್ಟಾರ್ಟ್ ಆಗುತ್ತೆ. ಮತ್ತು ಇಬ್ಬರು ಕೂಡ ಒಂದಿನ ಸಿಗ್ತಾರೆ. ಹೇಗಿದೆಯಾ ಅಂತಂದು ಅವರು ಕೇಳಿದಾಗ ತುಂಬ ಚೆನ್ನಾಗಿದ್ದೀನಿ. ಆ ಒಂದು ಟೋನ್ ಇದೆ ಅದರಲ್ಲಿ. ಆ ಒಂದು ಟೋನ್ ಕೇಳಬೇಕಾದ್ರೆ ಒಂಥರ ಹಿಂಸೆ ಆಗುತ್ತೆ ಮನಸ್ಸಿಗೆ. ಸೊ ನಮ್ಮನ್ನು ಪ್ರೀತಿಸಿದವರು, ನಮ್ಮನ್ನು ಹಚ್ಕೊಂಡವರು ಸಡನ್ನಾಗಿ ಬಹಳ ದಿನಗಳ ನಂತರ ಎದುರುಗಡೆ ಸಿಕ್ಕಾಗ ಆ ಒಂದು ಮಾತಲ್ಲಿ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಮತ್ತು ಆ ಪ್ರೀತಿ ಅನ್ನೋದೇ ಹಾಗೆ. ಏನೇನೋ ಮಾಡಲು ಹೋಗಿ ಏನೇನೋ ಕಳೆದುಕೊಳ್ತೀವಿ, ಏನೇನೋ ತೆಗೆದುಕೊಳ್ಳಲು ಹೋಗಿ ಇರುವುದನ್ನೆಲ್ಲ ಕಳೆದುಕೊಳ್ತೀವಿ. ಅಂದರೆ ಆ ಪ್ರೀತಿ ಬಗ್ಗೆ ಅದು ಎಷ್ಟು ಹೇಳಿದರೂ ಕೂಡ ಸಾಲದು. ಅದು ಎಲ್ಲವನ್ನು ಮೀರಿಸಿರುವಂಥದ್ದು. ಆ ಪ್ರೀತಿ ಬಗ್ಗೆ ಭಾಳಷ್ಟು ಸುಂದರವಾಗಿ ಆ ಸಿನಿಮಾದಲ್ಲಂತೂ ಅವಳಿಗೋಸ್ಕರ, ತನ್ನ ಗೆಳತಿಗೋಸ್ಕರ ಅವಳು ಚೆನ್ನಾಗಿರಬೇಕು, ಅವಳ ಹಾಡು ಹೇಳಬೇಕು, ಆ ಹಾಡು ಕೇಳಲೇಬೇಕು, ಆ ಥರ ಅಂಥೇಳಿ ಎಷ್ಟೋ ಕಷ್ಟಪಟ್ಟು ಯಾರನ್ನೋ ಏನೇನೋ ಮಾಡಿ ದುಡ್ಡು ತೊಗೊಂಬಂದು ಅವ್ರಿಗೆ ಗೊತ್ತಿಲ್ಲದೇ ಅವ್ರ ಗಂಡನಿಗೆ ಬಿಸ್ನೆಸ್ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅದ್ಭುತವಾಗಿರುವಂಥ ಸಿನಿಮಾ. ಈಗ ಸಿನಿಮಾದ ಬಗ್ಗೆ ಬಿಟ್ಟು ಈಗ ನಿಜ ಜೀವನದಲ್ಲಿ ಮಾಡ್ಕೊಳ್ತಾರೆ. ಹೊಸ ವಿಷಯ ಏನಪ್ಪ ಅಂತಂದರೆ, ರಕ್ಷಿತ್ ಶೆಟ್ಟಿಗೂ ಮತ್ತು ವಸಂತ ರುಕ್ಮಿಣಿಗೂ ಲವ್ ಸ್ಟೋರಿ ಅನ್ನುವಂಥ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಕಾರಣ, ಸಪ್ತ ಸಾಗರದಾಚೆಯಲ್ಲಿ ಶೂಟಿಂಗ್ ಸೆಟ್ನಲ್ಲಿ ಭಾಳಷ್ಟು ದಿನಗಳ ಕಾಲ ಅವರಿಬ್ಬರು ಕೂಡ ಜೊತೆಯಾಗೇ ಇದ್ದರು. ಅದಾದ ನಂತರ ಶೂಟಿಂಗ್ ಸೆಟ್ನಲ್ಲಿ ಶೂಟಿಂಗ್ ವೇಳೆ ಅಲ್ಲದೇನೂ ಅವರಿಬ್ಬರು ಕೂಡ ಮೀಟ್ ಆಗ್ತಾಯಿದ್ರು. ಅದಾದ ನಂತರ ಕಾಂತಾರ ಸಿನಿಮಾ ಚಾಪ್ಟರ್ 1ಗೂ ಕೂಡ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಗೆಳೆಯರು ಅನ್ನುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತು. ಆ ರಕ್ಷಿತ್ ಶೆಟ್ಟಿಯವರ ಅನುಮತಿಯ ಮೇರೆಗೆ, ರಕ್ಷಿತ್ ಶೆಟ್ಟಿಯ ಒಂದು ರೆಕಮೆಂಡ್ ಅಪ್ ಮೇರೆಗೆ ಈ ಒಂದು ಕಾಂತಾರ ಚಾಪ್ಟರ್ 1ಗೆ ವಸಂತ ರುಕ್ಮಿಣಿ ಅವರನ್ನು ಸೇರಿಸಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅದಾದ ನಂತರ ಇಬ್ಬರಲ್ಲೂ ಕೂಡ ಒಂದಿಷ್ಟು ಪ್ರೇಮಾಂಕುರವಾಗಿದೆ, ಇದು ಎಲ್ಲೋ ಒಂದು ಕಡೆಗೆ ಇವರಿಬ್ಬರು ಜೋಡಿ ಆಗ್ಬೋದು ಎನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು. ಬಟ್ ಈಗ ಮೊನ್ನೆ ತಾನೇ ವಿಜಯ್ ದೇವರಕೊಂಡ ಅವರ ಜೊತೆಗೆ ಯಾರು ರಶ್ಮಿಕಾ ಮಂದಣ್ಣ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡು ಬೆನ್ನಲ್ಲೇ ಜನರು ಕೂಡ ಹೊಸ ಸುದ್ದಿಯನ್ನು ಹರಿದಾಡಿಸ್ತಾ ಇದ್ದಾರೆ. ಅದೆಷ್ಟು ಸತ್ಯವೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಕೆಲವೊಂದು ಫೋಟೋಸ್ಗಳನ್ನು ನೋಡಿದಾಗ, ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಾಗ ಅವರಿಬ್ಬರು ಕೂಡ ನಿಜವಾಗಿ ಒಂದು ಪ್ರೀತಿ ಆಗಿದೆ ಎನ್ನುವಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ಆ ಸುದ್ದಿಯನ್ನು ಕೂಡ ನಿಮ್ಮ ಮುಂದೆ ಹೇಳಕ್ಕೆ ಬಂದೆ. ಆದಷ್ಟು ಬೇಗ ಅವರಿಬ್ಬರು ಕೂಡ ಪ್ರೇಮಾಂಕುರಗೊಂಡು ಮದುವೆ ಆಗಲಿ. ಅವ್ರದಂತೂ ಈಗ ಸದ್ಯಕ್ಕೆ ನಾಳೆ ಇದೇ 2026 ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅನ್ನೋದು. ಅವನ ಮೋಸ ಮಾಡಿ ಹೋದವರಿಗೆ ಒಳ್ಳೇದಾಗ್ತಿರ್ಬೇಕಾದ್ರೆ ನಾವು ಮೋಸನೇ ಮಾಡಿಲ್ಲ ಅಂದಾಗ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರಿಗೆ ಯಾಕೆ ಆಗಬಾರ್ದು ಮದುವೆ? ಸೊ ಅವರಿಗೂ ಕೂಡ ಆದಷ್ಟು ಬೇಗ ಆಗಲಿ. ಆ ಜೋಡಿ ನೋಡ್ರಿ ಹೆಂಗಿತ್ತು, ಅದ್ಭುತವಾಗಿರುವಂಥ ಜೋಡಿ. ಇನ್ನೂ ರಶ್ಮಿಕಾ ಮಂದಣ್ಣ ಅವ್ರು ನಮಗೆ ಬೇಕಾಗಿಲ್ಲ, ಬೇಡ, ಅವ್ರು ಬೇಡವೇ ಬೇಡ ನಮ್ಗೆ. ಯಾಕಪ್ಪ, ನಮಗೆ ವಸಂತ ರುಕ್ಮಿಣಿ ಅವರು ರಕ್ಷಿತ್ ಶೆಟ್ಟಿ ಅವ್ರಿಗೆ ಜೋಡಿ ಆಗ್ತಾರೆ ಅಂದ್ರೆ ಅದಕ್ಕಿಂತ ಅದ್ಭುತವಾಗಿರುವಂಥ ಜೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ರಕ್ಷಿತ್ ಶೆಟ್ಟಿ ಅವರಿಗೆ ಆದಷ್ಟು ಬೇಗ ಅವ್ರಿಗೂ ಕೂಡ ಕಂಕಣ ಬಗ್ಗೆ ಕೂಡಿ ಬರಲಿ.
ಮತ್ತು ಅವರಿಬ್ಬರ ಪ್ರೇಮಾಂಕುರ ಆದಷ್ಟು ಬೇಗ ಹೊರಗಡೆ ಬರಲಿ. ಎಷ್ಟೋ ಪ್ರೇಮಿಗಳು ಕೂಡ ಹೊರಗಡೆ ಅಡ್ಡಾಡ್ತಿರ್ತಾರೆ, ಬಟ್ ಗೊತ್ತಾಗಲ್ಲ ನಮಗೆ. ಜನಗಳ ಮಧ್ಯದಲ್ಲಿ ಸ್ಕಾರ್ಪ್ ಹಾಕ್ಕೊಂಡು ಅಥವಾ ಇವರು ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ತಿರ್ತಾರೆ, ಗೊತ್ತಾಗಲ್ಲ. ಕೆಲವೊಂದಿಷ್ಟು ಊಹಾಪೋಹಗಳು ಕೂಡ ಬರ್ತಾ ಇದ್ದಾವೆ ಈಗ ಆಲ್ರೆಡಿ. ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕೂಡ ಕೇಳಲಾಗಿದೆ. ಅದರ ಬಗ್ಗೆ ಅವರಿಬ್ಬರು ಕೂಡ ಮುಕ್ತವಾಗಿ ಯಾವುದೇ ರೀತಿ ಓಪನ್ ಅಪ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಬರಬಹುದು ಎನ್ನುವಂಥದ್ದು ನನ್ನ ನಂಬಿಕೆ. ಇಬ್ಬರು ಕೂಡ ಆದಷ್ಟು ಬೇಗ ಪ್ರೇಮ ಆಗಿ ವಿವಾಹವಾಗಲಿ ಎನ್ನುವಂಥದ್ದು ನಮ್ಮ ಆಶಯ. ಮತ್ತೊಂದು ಕನ್ನಡ ಚಿತ್ರರಂಗ ಅದ್ಭುತವಾಗಿರುವಂಥ ಜೋಡಿ ಸಿಗಲಿ ಎನ್ನುವಂಥದ್ದು. ಮತ್ತು ಈ ರೀತಿ ಅವರು ಮಾಡಿರುವಂಥ ರಶ್ಮಿಕಾ ಮಂದಣ್ಣ ಅವರು ಮಾಡಿರುವ ರೀತಿ ರುಕ್ಮಿಣಿ ಅವರು ಮಾಡಲ್ಲ ಎನ್ನುವಂಥದ್ದು ನನ್ನ ಭಾವನೆ. ಯಾಕಪ್ಪ ಅಂದ್ರೆ ಅವ್ರ ಕಣ್ಣಲ್ಲಿ ಒಂದು ಸೆಳೆತ ಐತಿ, ಅವರ ಒಂದು ಕಣ್ಣಲ್ಲಿ ನಿಜವಾದ ಪ್ರೀತಿ ಕಾಣಿಸುತ್ತೆ. ಅವರು ಮೋಸ ಮಾಡುವಂಥ ಹುಡುಗಿ ಅನ್ನುವಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಆಮೇಲೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಈಗ ಆಲ್ರೆಡಿ ತುಂಬ ನೊಂದಿದ್ದಾರೆ. ಒಂದು ನೊಂದಿರುವಂತಹ ಜೀವಕ್ಕೆ ಮತ್ತೊಂದು ಜೀವ ಬಂದು ಸಾಂತ್ವನವನ್ನು ಹೇಳುತ್ತದೆ ಎನ್ನುವುದಾದರೆ ಯಾವ ವ್ಯಕ್ತಿ ಕೂಡ ಬೇಡ ಅನ್ನೋದಿಲ್ಲ. ಸೊ ಈಗ ಅವ್ರಿಗೂ ಕೂಡ ಈಗಾಗಲೇ ವಯಸ್ಸು ಆಗ್ತಾ ಇದೆ. ಸಾಧನೆ ಅಂತೇಳಿ ಸಿನಿಮಾಗಳಲ್ಲೇ ತಮ್ಮ ಜೀವನವನ್ನು ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಆದಷ್ಟು ಬೇಗ ಕಂಕಣ ಬಗ್ಗೆ ಕೂಡಿ ಬರಲಿ. ಮತ್ತು ರುಕ್ಮಿಣಿ ವಸಂತ್ ಅವರು ಈಗ ಎಲ್ಲ ಕಡೆ ಎಲ್ಲ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡುವಂಥ ಆಫರ್ಗಳು ಸಿಗ್ತಾ ಇದ್ದಾವೆ. ಕಾಂತಾರ ಚಾಪ್ಟರ್ 1 ಆದಮೇಲಂತೂ ಇನ್ನೂ ಫುಲ್ ಬ್ಯುಸಿ ಆಗ್ತಾರೆ ಅನ್ನುವಂಥದ್ದು ಈಗಾಗಲೇ ಸುದ್ದಿ ಹರಿದಾಡ್ತಾ ಇದೆ. ಅಷ್ಟರಲ್ಲಿ ಇದೊಂದು ಸುದ್ದಿ ಕೂಡ ಹರದಾಡ್ತಾಳೆ. ಹಾಗಾಗಿ ಇಬ್ಬರಲ್ಲೂ ಕೂಡ ಪ್ರೇಮಾಂಕುರವಾಗಿರುವಂಥದ್ದು ನಿಜವಾಗಿದ್ದರೆ ಆದಷ್ಟು ಬೇಗ ಹೊರಗಡೆ ಬರಲಿ. ನಮ್ಮಷ್ಟು ಖುಷಿ ಪಡುವಂಥವ್ರು ಯಾರಿಲ್ಲ. ಯಾಕೆ ಅಂತಂದರೆ ಪ್ರೇಮಿಗಳನ್ನು ಒಂದು ಮಾಡುವಂಥದ್ರಲ್ಲಿ ಕೆಲವೊಂದು ಜೀವಿಗಳು ಮುಂದಾಗಿದ್ದಾರೆ. ಆ ಪ್ರೀತಿಗಳು ಯಾವತ್ತೂ ಸೋಲ್ಬಾರ್ದು ಅನ್ನುವಂಥದ್ದು ನನ್ನ ವಾದ. ಸೋತ್ರೆ ಇಡೀ ಜೀವಮಾನ ನಮ್ಮಲ್ಲಿ ಒಂದು ಕೊರಗಿರ್ತದೆ. ಯಾಕೆ ಅಂತಂದರೆ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಮಗೆ ಏಕೈಕ ಇರುವಂತಹ ನಿರ್ಧಾರ ಮತ್ತು ಏಕೈಕವಾಗಿರುವಂತಹ ಒಂದು ಬಹುದೊಡ್ಡ ಹಕ್ಕು ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ ತಂದೆಯನ್ನು ಆಯ್ಕೆ ಮಾಡುವಂಥ ಹಕ್ಕು ನಮ್ಮ ಕೈಯಲ್ಲಿಲ್ಲ, ತಾಯಿಯನ್ನು ಆಯ್ಕೆ ಮಾಡುವಂತಹ ಹಕ್ಕು ನಮ್ಮ ಕೈಯಲ್ಲಿಲ್ಲ, ಮಕ್ಕಳನ್ನೂ ಸಹ ಆಯ್ಕೆ ಮಾಡುವಂತಹ ಹಕ್ಕು ನಮ್ಮ ಕೈಯಲ್ಲಿಲ್ಲ. ಆದರೆ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡುವಂಥ ಹಕ್ಕು ನಮ್ಮಲ್ಲಿದೆ, ನಮಗೆ ಕೊಟ್ಟಿದೆ. ಸೊ ಹಾಗಾಗಿ ಆ ಒಂದು ಹಕ್ಕನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಮಾತ್ರ ಜೀವನದ 90% ಭಾಗ ಸುಖವಾಗಿರಬಹುದು. ಆ ಒಂದು ಬಾಳ ಸಂಗಾತಿಯ ಆಯ್ಕೆ ಕೆಟ್ಟದ್ದೇ ಆದಲ್ಲಿ ಅಥವಾ ಬಾಳ ಸಂಗಾತಿಯ ಆಯ್ಕೆ ತಪ್ಪಿ ಏನಾದರೂ ಹೋಯಿತು ಅಂದಾಗ ನೆಮ್ಮದಿಯ ಜೀವನ ಸುಖ ಶಾಂತಿ ನೆಮ್ಮದಿ ಸಂತೋಷ ಎಲ್ಲಿ ಸಿಗದು. ಯಾಕೆಪ್ಪ ಅಂದ್ರೆ ಒಬ್ಬ ಬಾಳ ಸಂಗಾತಿಯಿಂದ ಮಾತ್ರ ಇಡೀ ಜೀವನ ಪರ್ಯಂತ ಖುಷಿಯಾಗಿರುವುದು ಒಂದು ಸಾಧ್ಯವಾಗ್ತದೆ ಎನ್ನುವಂಥ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮಷ್ಟು ಭಾಳ ಸಂಗತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಕೆಲವೊಬ್ರು ಭಾಳ ಎಚ್ಚರವಾಗಿ ಈ ರೀತಿ ಆಗಬಾರ್ದು. ಏನಕ್ಕೆ ಅಂತ ನಟರು ಅಂದರೆ ಭಾಳಷ್ಟು ಫೇಮಸ್ ಆಗಿರ್ತಾರೆ. ಹಾಗಾಗಿ ಭಾಳ ಸಂಗತಿ ಆಯ್ಕೆ ಮಾಡ್ಕೊಂಡು ಭಾಳ ಎಚ್ಚರವಾಗಿ ಭಾಳ ಸಂಗತಿಯನ್ನು ಆಯ್ಕೆ ಮಾಡ್ಕೋಬೇಕು. ಹಾಗಾಗಿ ಆಗಲಿ, ಅವರಿಬ್ಬರು ಮದುವೆ ಆದಷ್ಟು ಬೇಗ ಆಗಲಿ ಅಂತೆಲ್ಲ ಹಾರೈಸ್ತಿದ್ದೇವೆ. ಇವತ್ತಿನ ಸುದ್ದಿ ಇದನ್ನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಿನಿಮಾ ರಂಗದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಹೊಸ ವಿಷಯಗಳು ಏನಾಗ್ತವೆ ಅದನ್ನಲ್ಲಿ ನಿಮ್ಮ ಮುಂದೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.